ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿರಿಧಾನ್ಯಗಳ ಜಿನಿ ಸರಿ ಹಿಟ್ ಬಗ್ಗೆ ನಾವು ನೋಡೋಣ. ಇದನ್ನು 6 ಮಂತಿಂದ 24 ಮಂತ್ಸ್ ಮಕ್ಕಳಿಗೆ ನಾವು ಇದನ್ನು ಆರಾಮಾಗಿ ನೀಡ್ಬೋದು. ಜಿನಿ ಹಿಟ್ಟಿಂದ ಏನು ಬೆನಿಫಿಟ್ಸ್ ಇದೆ, ಇದು ಯಾವಕ್ಕೆಲ್ಲ ಸಹಾಯ ಆಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ, ಮತ್ತು ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮ, ಹಾಗೆ ನಮ್ಮ ಜಿನಿ ಸರಿ ಹಿಟ್ಟು ಮಗುವಿನ ಸರ್ವೋತ್ತಮ ಬೆಳವಣಿಗೆಗೆ ಉತ್ತಮ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ನೋಡ್ಬೋದು ನೀವು, ಎನರ್ಜಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಟೋಟಲ್ ಶುಗರ್, ಆ್ಯಡೆಡ್ ಶುಗರ್ ಇದೆಲ್ಲನೂ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಕೊಳ್ಬೋದು ಯಾವ್ಯಾವೆಲ್ಲನೂ ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ರಾಗಿ, ಬಿಳಿ ಜೋಳ, ಹುರುಳಿಕಾಳು, ಮುಸುಕಿನ ಜೋಳ, ಮೆಂತ್ಯ, ಏಲಕ್ಕಿ, ಮೆಣಸು, ಗೋಡಂಬಿ, ಕಡಲೆಕಾಳು ಈ ಧಾನ್ಯಗಳಿಂದ ಇದನ್ನು ತಯಾರಿಸಿರ್ತಾರೆ. ಆಮೇಲೆ ಮಕ್ಕಳ ಆರೋಗ್ಯವನ್ನು ಅಭಿವೃದ್ಧಿಪಡಿಸಲು ಇದು ಸಹಾಯ ಮಾಡುತ್ತಂತೆ ನೋಡಿ. ಮಕ್ಕಳು 6 ತಿಂಗಳವರೆಗೂ ಎದೆ ಹಾಲನ್ನು ಬಿಟ್ಟು ಯಾವುದೇ ಒಂದು ಆಹಾರ ಆಗಲಿ ನೀರು ಕೂಡ ಅವ್ರಿಗೆ ಕೊಡಲ್ಲ. ಆಮೇಲೆ ಮಕ್ಕಳಿಗೆ 6 ತಿಂಗಳ ನಂತರ ತಾಯಿಯ ಒಂದು ಎದೆ ಹಾಲು ಸಾಲಲ್ಲ. ಆದ ಕಾರಣ ಇದನ್ನು ನಾವು ಆರಾಮಾಗಿ ನೀಡ್ಬೋದು, ಮಕ್ಕಳಿಗೆ ಒಳ್ಳೆಯದು ಕೂಡ. ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಇಲ್ಲಿ ನಾವು ನೋಡೋದಾದರೆ, ಜಿನಿ ಸರಿ ಹಿಟ್ಟು 6 ತಿಂಗಳಿಂದ 2 ವರ್ಷದ ಶಿಶುಗಳು ಸೇವಿಸಬಹುದು. ಜಿನಿ ಸರಿ ಹಿಟ್ಟನ್ನು ಸೇವಿಸುವ ಮೂಲಕ ಶಿಶುಗಳು ಈ ಕೆಳಗಿನ ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತಾರೆ ನೋಡಿ. ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ. ಮಕ್ಕಳಿಗೆ ಒಂದು ಹೊಟ್ಟೆ ನೋವಾಗಲಿ, ಯಾವುದೇ ಒಂದು ಸಮಸ್ಯೆ ತುಂಬಾ ಕಾಡ್ತಾ ಇರುತ್ತೆ ಚಿಕ್ಕ ವಯಸ್ಸಲ್ಲಿ, ಏನೇ ತಿಂದರೂ ಕೂಡ. ಆದರೆ ಈ ಸರಿ ಹಿಟ್ಟು ತಿನ್ನೋದ್ರಿಂದ, ಜಿನಿ ಸರಿ ಹಿಟ್ಟನ್ನು ನಾವು ಮಾಡಿ ತಿನ್ನಿಸೋದ್ರಿಂದ ಯಾವುದೇ ಒಂದು ಹೊಟ್ಟೆಯ ಸಮಸ್ಯೆ ಆಗಲಿ, ಜೀರ್ಣಕ್ರಿಯೆಯ ಒಂದು ಸಮಸ್ಯೆ ಆಗಲಿ, ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಎರಡನೇದಾಗಿ ತೂಕ ಹೆಚ್ಚಳಕ್ಕೆ ಸಹಾಯ ಮಾಡುತ್ತದೆ. ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಇದೇ ಯೋಚನೆ ಆಗಿಬಿಟ್ಟಿರುತ್ತೆ, ಮಕ್ಕಳ ಒಂದು ತೂಕನ ಯಾವ ರೀತಿ ಹೆಚ್ಚಿಸಬಹುದು, ಯಾವ ಥರ ಅದನ್ನು ಜಾಸ್ತಿ ಆಗಲಿಕ್ಕೆ ನಾವು ಯಾವ ಆಹಾರವನ್ನು ನೀಡ್ಬೋದು ಅಂತ. ಅದರಲ್ಲಿ ಜಿನಿ ಸರಿ ಹಿಟ್ಟು ಕೂಡ ಒಂದಾಗಿದೆ. ನೀವು ಆರಾಮಾಗಿ ಇದನ್ನು ಕೊಡ್ಬೋದು. ತೂಕ ಹೆಚ್ಚಳಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಆರೋಗ್ಯಕರ ಮತ್ತು ಶಾಂತಿಯುತ ನಿದ್ರೆಯನ್ನು ಒದಗಿಸುತ್ತದೆ ನೋಡಿ. ಮಕ್ಕಳಿಗೆ ಹೊಟ್ಟೆ ತುಂಬ ಊಟವನ್ನು ಕೊಟ್ಟರೆ ಆರಾಮಾಗಿ ನಿದ್ದೆ ಮಾಡ್ತವೆ. ಆದರೆ ತಾಯಿ ಹಾಲು ಸಾಕಾಗದೇ ಇದ್ದ ಕಾರಣ ಅವು 5 ನಿಮಿಷಕ್ಕೊಮ್ಮೆ 10 ನಿಮಿಷಕ್ಕೊಮ್ಮೆ ಎಚ್ಚರ ಆಗ್ತಾ ಇರ್ತವೆ. ಆದ್ದರಿಂದ ಈ ಸರಿ ಹಿಟ್ಟನ್ನ ನೀಡೋದ್ರಿಂದ ಮಕ್ಕಳಿಗೆ ಒಂದು ಒಳ್ಳೆಯ ನಿದ್ದೆ ಕೂಡ ಬರುತ್ತೆ. ಮೆದುಳಿನ ಬೆಳವಣಿಗೆ ಮತ್ತು ಮೂಳೆಗಳ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಒಂದು ಧಾನ್ಯಗಳಿಂದ ಮಾಡಿರುವುದರಿಂದ ಇದು ಮೆದುಳಿಗೆ ಮತ್ತು ಮೂಳೆಗಳನ್ನು ಗಟ್ಟಿಯಾಗಿಸಲು ಕೂಡ ಸಹಾಯ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ದೇಹದಾದ್ಯಂತ ಉತ್ತಮ ರಕ್ತದ ಹರಿವಿಗೆ ಇದು ತುಂಬ ಸಹಾಯಕವಾಗಿದೆ. ಒಂದು ರಕ್ತ ಚಲನೆಗೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದ್ರ ರೇಟ್ ಬಂದುಬಿಟ್ಟು 400 ಗ್ರಾಮ್ಗೆ 267 ರೂಪಾಯಿ ಇದೆ. ನೀವು ಇದನ್ನು ಮಗುವಿಗೆ ತಂದು ನೀಡ್ಬೋದು ನೋಡಿ. ಇಲ್ಲಿ ಯಾವ ರೀತಿ ನಾವು ಅದನ್ನು ತಯಾರಿಸ್ಬೋದು ಅಂತಲೂ ಎಲ್ಲನೂ ಕೊಟ್ಟಿದ್ದಾರೆ. ನಾನು ಇವಾಗ ನಿಮಗೆ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡ್ಬೋದು ಅಂತ. ಇದರಲ್ಲಿ ನಾವು ನೋಡ್ಬೋದು 2 ಪ್ಯಾಕೆಟ್ಗಳನ್ನು ಅವರು ಕೊಟ್ಟಿದ್ದಾರೆ. ಒಂದು ನಾನು ಕಟ್ ಮಾಡಿದ್ದೀನಿ. ಇವಾಗ 200 ಗ್ರಾಮದ್ದು 200 ಗ್ರಾಮದ್ದು 2 ಪ್ಯಾಕೆಟ್ಗಳನ್ನು ಅವರು ನಮಗೆ ಕೊಟ್ಟಿರ್ತಾರೆ. ಒಂದನ್ನು ಕಟ್ ಮಾಡಿಬಿಟ್ಟು ಒಂದಾದಮೇಲೆ ಒಂದನ್ನು ನಾವು ಉಪಯೋಗ ಮಾಡ್ಕೊಳ್ಬೋದು. ಇವಾಗ ಇದನ್ನು ಯಾವ ರೀತಿ ತಯಾರಿಸ್ಬೋದು ಅಂತ ನಾವು ಇಲ್ಲಿ ನೋಡೋಣ. ಮೊದಲಿಗೆ ನಾನು ಈ ಕಪ್ಪಿಂದ 2 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಆಮೇಲೆ ಇದನ್ನು ನಾವು ಒಲೆ ಮೇಲೆ ಇಟ್ಕೋಬೇಕು. ಇದು ಈ ಕಡೆ ಕಾಯಕ್ಕೆ ನಾವು ಬಿಡಬೇಕು. ಇದು ಕಾಯ್ತಾ ಇದ್ದಂಗೆ ನಾವು ಇದಕ್ಕೆ ಒಂದು ಚಮಚ ಜಿನಿ ಸರಿ ಹಿಟ್ಟನ್ನ ನಾನು ತಗೋತಾ ಇದ್ದೀನಿ. ಒಂದು ಸ್ಪೂನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು
ಆಮೇಲೆ ಈ ಕಡೆ ನೀರು ಇವಾಗ ಕುದೀತಾ ಇದೆ. ಮಕ್ಕಳಿಗೆ ಸ್ವಲ್ಪ ಟೇಸ್ಟಿಗೆ ಬೇಕಂದರೆ ಸ್ವಲ್ಪ ನಾವು ಬೆಲ್ಲನ ಅದಕ್ಕೆ ಸೇರಿಸ್ಕೊಳ್ಬೋದು. ನೋಡಿ ನಾನಿಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಯಾಕಂದರೆ ಇದು ಸಪ್ಪೆ ಇರುತ್ತೆ ಅಲ್ವಾ, ಮಕ್ಕಳು ತಿನ್ನಲ್ಲ. ಆದ್ದರಿಂದ ಸ್ವಲ್ಪ ಬೆಲ್ಲನ ನಾನು ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ತಿರುಗೋಣ. ನೋಡಿ ಇವಾಗ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ನಾನು ಮಾಡಿಟ್ಕೊಂಡಂಥ ಜೀನಿ ಸರಿ ಹಿಟ್ಟನ್ನ ಅದಕ್ಕೆ ಹಾಕೊಳ್ಳೋಣ. ಇದಕ್ಕೆ ಜೀನಿ ಹಿಟ್ಟನ್ನು ಕಲಿಸ್ಬಿಟ್ಟು ಇದಕ್ಕೆ ಹಾಕಿದ ಮೇಲೆ 1 ಸೆಕೆಂಡು ಕೂಡ ನಾವು ಕೈ ಬಿಡದೆ ಇದನ್ನು ತಿರುಗಬೇಕಾಗುತ್ತೆ. ಇಲ್ಲ ಅಂದರೆ ನೋಡಿ ಇಲ್ಲಿ ಈ ಥರ ಉಂಡೆಗಳಾಗಿಬಿಡುತ್ತೆ. ಆಮೇಲೆ ಅದು ಕರಗಿಸ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ತಿರುಗುತ್ತಾ ಅದು ಹೋಗುತ್ತೆ. ಆದರೆ ಅದನ್ನು ಕೈ ಬಿಡದೆ ತಿರುಗೋದ್ರಿಂದ ಚೆನ್ನಾಗಿ ಅದು ಬರುತ್ತೆ, ಚೆನ್ನಾಗಿ ಕುದಿಯುತ್ತೆ. ಆದ್ದರಿಂದ ಇದನ್ನು ಚೆನ್ನಾಗಿ ಕೈ ಬಿಡದೆ ತಿರುಗಬೇಕಾಗುತ್ತೆ. ಇದನ್ನು 3 ರಿಂದ 4 ನಿಮಿಷ ಆದರೂ ಚೆನ್ನಾಗಿ ನಾವು ಕುದಿಸಲೇಬೇಕು. ನೋಡಿ ಈಗ ಉಂಡೆಗಳೆಲ್ಲ ರಿಮೂವ್ ಆಗ್ತಾ ಇವೆ. ಹೀಗೆ ತಿರುತ್ತಾ ಅದು ಪೂರ್ತಿಯಾಗಿ ಎಲ್ಲನೂ ಹೋಗುತ್ತೆ. ಆದರೆ ನೀವು ಕೈ ಬಿಡದೆ ತಿರುಗಿದ್ರೆ ಇದು ಆಗಲ್ಲ. ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಇದು ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಪೌಷ್ಟಿಕ ಆಹಾರನೇ ಅಂತ ಹೇಳ್ಬೋದು. ಹಾಗೆ ಮಕ್ಕಳ ಒಂದು ತೂಕವನ್ನು ಹೆಚ್ಚು ಮಾಡಲಿಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಈಗ ನೋಡಿ ಇದು ಕುದೀತಾ ಇದೆ. ಇವಾಗ ನಾವು ಇದು ರೆಡಿ ಆಗ್ತಾ ಇದೆ. ಈಗ ಪೂರ್ತಿಯಾಗಿ ಇದು ರೆಡಿ ಆಗಿದೆ. ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಕೂಡ ಇವಾಗ ಉಂಡೆಗಳಿಲ್ಲ. ನೋಡಿ ಇದು ಇನ್ನೂ ತುಂಬ ಬಿಸಿ ಇದೆ. ಇದು ಆರಿದ ಮೇಲೆ ಮಕ್ಕಳಿಗೆ ನೀವು ನೀಡ್ಬೋದು. ತುಂಬಾ ಹೆಲ್ಪ್ಫುಲ್ ಆಗಿದೆ ಇದು ಮಕ್ಕಳಿಗೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.